ಯಾರೋ ಒಬ್ಬರಿಗೆ ಹಿಂಗೇನೆ ತುಂಬ ಬಡತನ ಬಂದ್ಬಿಡ್ತು, ಕಿತ್ತು ತಿನ್ನುವಂಥ ಬಡತನ. ಮನೆಯಲ್ಲೆಲ್ಲ 5-6 ಮಕ್ಕಳು, ಆಸ್ತಿ ಇಲ್ಲ, ಮನೆ ಇಲ್ಲ, ಸಂಸಾರ ಕಟ್ಕೊಬಿಟ್ಟ. ಸಾಕ್ಸೋದು ಯಾಗಪ್ಪ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತು. ಇದಕ್ಕಿದ್ದಾಗೆ ಮಳೆನೂ ಹೋಗ್ಬಿಡ್ತು. ಮಳೆ ಇಲ್ಲ, ಬೆಳೆ ಇಲ್ಲ, ಏನು ಮಾಡೋದು? ಹೆಂಡ್ತಿಗೆ ಹೇಳ್ದಂತೆ, ನೋಡೆ ನಾನೆಲ್ಲರ ಹೊರಗಡೆ ದೂರ ದೇಶಕ್ಕೆ ಹೋಗ್ಬಿಟ್ಟು ಒಂದಷ್ಟು ಹಣ ಸಂಪಾದನೆ ಮಾಡಿಕೊಂಡು ಸ್ವಲ್ಪ ಅಕ್ಕಿ, ದವಸ ಧಾನ್ಯ ಎಲ್ಲವನ್ನು ನಾನು ಸಂಪಾದನೆ ಮಾಡ್ಕೊಂಡು ಕೂಲಿ ನಾಲಿ ಮಾಡಿಕೊಂಡು ನಾನು ತರ್ತೀನಿ. ಅದುವರೆಗೂ ಹಾಗೋ ಹೀಗೋ ನಿನ್ನ ಜೀವನ ಸಾಗಿಸಿ. ಆಯ್ತು, ಹೋಗಿ ಬನ್ನಿ ಸ್ವಾಮಿ. ಈಗ ಎದುರಿಗಿದ್ದು ಅನ್ನ ಇಲ್ಲದೆ ಸಾಯೋ ಬದಲ ನೀವು ದೂರ ಹೋಗಿ ಏನೋ ಸ್ವಲ್ಪ ಅನ್ನ ಮಾರ್ಗವನ್ನು ಕಂಡುಕೊಂಡು ಬಂದರೆ ಆಗಲಾದರೂ ನಾವು ಸುಖವಾಗಿರ್ಬೋದಲ್ಲ, ಹೋಗಿ ಅಂತ ಕಳಿಸ್ಕೊಟ್ಲು ಪತಿಯನ್ನು. ದೂರ ಹೋದ, ಬಹಳ ದೂರ ಹೋಗ್ಬಿಟ್ಟ ಈ ಕಡೆ ಕನ್ನಂಬಾಡಿ ಕಡೆ ಕೂಲಿ ನಾಲಿ ಮಾಡಿ ಒಂದಷ್ಟು ಅಕ್ಕಿ, ಒಂದಷ್ಟು ದುಡ್ಡು ಎಲ್ಲನೂ ಹೊಂಚಿದ. ನನ್ನ ಮಕ್ಕಳು ಅಸ್ತಮಲಿ ಕೂತವೆ, ನನ್ನ ಹೆಂಡತಿ ನನ್ನನ್ನು ನಂಬಿದ್ದಾಳೆ, ನಾನು ಕಾಯ್ತಾ ಇರ್ತಾಳೆ ನಾನು ಹೋಗೋರ್ಗು ಅಂತ ಕಾಯ್ತಾ ಅವನೇ. ಎಲ್ಲ ಹೊಂಚಿದ. ಬರ್ತಾ ಬರ್ತಾ ಆ ಕಡೆಯಿಂದ ಒಂದು ನೆನಪಾಯ್ತು ಇವನಿಗೆ, ಬರೋದು ಹೆಂಗೂ ಬಂದಿದ್ದೀನಿ, ಈಗ ಗಳಿಸಿರ್ತಕ್ಕಂಥ ಈ ಅಕ್ಕಿಯನ್ನು, ಈ ಹಣವನ್ನು ಎಲ್ಲರೂ ಬಚ್ಚಿಟ್ಟು ಇನ್ನೊಂದು ಸ್ವಲ್ಪ ಸಂಪಾದನೆ ಮಾಡಿಕೊಂಡು ಆಮೇಲೆ ಹೊರಟ್ರಾಯ್ತಲ್ಲ. ನೋಡಿ, ಮನುಷ್ಯನಿಗೆ ಆಸೆ ಎಷ್ಟೇ ಆಗಲಿ. ಅಲ್ಲಿ ಯಾರೊಬ್ಬರು ಯಜಮಾನರು ಜಗಲಿ ಕಟ್ಟೆ ಮೇಲೆ ಕೂತಿದ್ರು, ಉತ್ತಮರಂಗೆ ಕಾಣ್ತಾರೆ ಇವರು. ಇವ್ರು ಕೈ ಕೊಟ್ಟರೆ ನನ್ನ ದುಡ್ಡು ಎಲ್ಲೂ ಹೋಗಲ್ಲ, ಕಷ್ಟ ಬಿಟ್ಟು ದುಡ್ಡು. ಸ್ವಾಮಿ, ಯಜಮಾನ್ರೆ, ಏನಪ್ಪ? ನೋಡಿ ಸ್ವಾಮಿ, ನಾನು ದೂರ ದೇಶದಿಂದ ಆ ಕಡೆ ಇಂದ ಬಂದ್ಬಿಟ್ಟೆ, ಏನೋ ಮಕ್ಕಳ ಹೊಟ್ಟೆಪಾಡಿಗೋಸ್ಕರ ಇದನ್ನೆಲ್ಲ ಸಂಪಾದನೆ ಮಾಡಿದ್ದೀನಿ. ಇನ್ನೊಂದು 4 ದಿವಸ ಇದ್ದು ಇಲ್ಲೆಲ್ಲ ಸಂಪಾದನೆ ಮಾಡ್ಕೊಂಡು ಹೋಗಬೇಕು. ನಾನು ಹೋಗುವಾಗ ಇದನ್ನೆಲ್ಲ ಈಸ್ಕೊಂಡು ಹೋಗ್ತೀನಿ, ನೀವು ಭದ್ರವಾಗಿ ನಿಮ್ಮ ಹತ್ರ ಇಟ್ಟಿರ್ತೀರ. ಅದಕ್ಕೆ ಅಲ್ಲಂತೆ ಬಾರಯ್ಯ, ನೀನು ಹೋಗುವಾಗ ನೀನು ದುಡ್ಡು ನಿನ್ನ ಕೈ ಕೊಡ್ತೀನಿ, ನೀನು ಚಿಂತೆ ಮಾಡಬೇಡ, ಕೊಡಿಲಿ ಅಂತ ಅಕ್ಕಿನೂ ಮಡಗಿಸ್ಕೊಂಡ, ದುಡ್ಡು ಕೈಗಿಸ್ಕೊಂಡ. ಯಾರು ಸಾಕ್ಷಿ? ದುಡ್ಡು ಕೊಟ್ಬಿಟ್ಟೆ, ಅಕ್ಕಿನೂ ಕೊಟ್ಬಿಟ್ಟೆ, ಯಾರು ಸಾಕ್ಷಿ ಇದಕ್ಕೆ? ಅಲ್ಲೊಂದು ಮರ ಇತ್ತಂತೆ, ಅವನು ಕೊಟ್ಟಾಗ ಅಲ್ಲೊಂದು ಮರ ಇತ್ತಲ್ಲ, ಹೇಳಪ್ಪ ಯಾರು ಬೇಡ, ಈ ಮರವೇ ಸಾಕ್ಷಿ, ಹೋಗಯ್ಯ. ಈಸ್ಕೊಂಡು ಮಡಿಕೊಬಿಟ್ಟ. ಇನ್ನೊಂದು ವಾರ 15 ದಿವಸ ಅಲ್ಲೆಲ್ಲ ಕಷ್ಟ ಬಿದ್ದು ಬೆವರು ನೀರು ಸೂರಿಸಿ ದಣದು ಹಣ ಸಂಪಾದನೆ ಮಾಡ್ದ. ಹೆಂಡತಿ ಮಕ್ಕಳ ಕಡೆ ಜ್ಞಾಪಕ ಆಯಿತು, ಇನ್ನು ಹೆಚ್ಚಿಗೆ ಕಾಲ ಇರೋದು ಬೇಡ, ನಾನು ಹೊರಟ್ಬಿಡೋಣ. ಆ ಯಜಮಾನ್ರ ಹತ್ರ ಕೊಟ್ಟಿದ್ದಾನೆ, ಆ ದುಡ್ಡು ಈಸ್ಕೊಂಡು ಇನ್ನು ಪ್ರಯಾಣ ಮಾಡೋದು ಸರಿ ಅಂದ್ಬಿಟ್ಟು ಯಜಮಾನ್ ನುಡಿಕೊಬ್ಬ ಬಂದ. ಸ್ವಾಮಿ, ಏನೇ ಅದು? ಅದೇ ಅವತ್ತು ಕೊಟ್ಟಿದ್ದಲ್ಲ ನಿಮಗೆ ದುಡ್ಡು, ಅಕ್ಕಿ ಮೂಟೆ ಅವೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ, ಊರಿಗೆ ಹೋಗ್ಬೇಕು. ನೀನು ಯಾವುದೇ ನನಗೆ ಕೊಟ್ಟಿದ್ದೆ? ಸ್ವಾಮಿ, ಇದೇನು ಹಿಂಗಂತೀರಲ್ಲ, ನಾನೇ ನಿಮ್ಮ ಕೈ ಕೊಟ್ಟನಲ್ಲ, ನಾನು ಹೋಗಿ ತೆಗೆದುಕೊಂಡು ಹೋಗ್ತೀನಿ, ಇಟ್ಟಿರಿ ಅಂತ. ಏನಯ್ಯ ಸಾಕ್ಷಿ? ಏನಿಟ್ಟಿದೀಯಾ? ಹೋಗಿ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಇವನಿಗೆ ಬಡವನಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಕಣ್ಣೀರು ಹರಿತಾವೆ. ಅಯ್ಯೋ ಪರಮಾತ್ಮ, ನನ್ನ ಹೆಂಡತಿ ಮಕ್ಕಳು ಹೊಟ್ಟೆಗಿಲ್ಲದೆ ಅನ್ನ ಇಲ್ಲದೆ ಸಾಯ್ತಾ ಅವರಲ್ಲಿ, ನಾನು ಬೆವರು ನೀರು ಸುರಿಸಿ ದುಡ್ದಂಥ ಹಣವನ್ನು ಇವನು ಮೋಸ ಮಾಡಿಬಿಟ್ನಲ್ಲ, ಏನು ಮಾಡೋದು? ಬರ್ರಿ ಸ್ವಾಮಿ, ಬನ್ನಿ ಬನ್ನಿ. ಅಲ್ಲಿದ್ದವರು ಇಲ್ಲಿದ್ದರು ಅಕ್ಕಪಕ್ಕ ಇದ್ದವ್ರೆಲ್ಲ ಕೂಗ್ದ, ಅಲ್ಲೊಂದು ಪಂಚಾಯತಿನೇ ಸೇರಿಸ್ಬಿಟ್ಟ. ನೋಡಿ ಸ್ವಾಮಿ, ನಾನು ಹಣ ಕೊಟ್ಟಿದ್ದೀನಿ, ಇವನು ಕೊಟ್ಟಿಲ್ಲ ಅಂತನಲ್ಲ, ಏನಯ್ಯ ಗ್ಯಾರಂಟಿ ಕೊಟ್ಟಿರೋದಕ್ಕೆ? ಅವ್ರ ಕಣಯ್ಯ, ನಮ್ಮ ಯಜಮಾನ್ರು ಹೇಳೋದು ನಿಜನಯ್ಯ, ಏನು ಗ್ಯಾರಂಟಿ? ಸ್ವಾಮಿ, ಅಲ್ಲಿ ಯಾರೂ ಇರಲಿಲ್ಲ, ಮರನೇ ಸಾಕ್ಷಿ. ಆ ಮರ ಬಂದು ಸಾಕ್ಷಿ ಹೇಳಿದ್ರೆ ನಾನು ಕೊಟ್ಬಿಡ್ತೀನಿ, ಹೋಗಿ ನೀನು ದುಡ್ಡ. ಅವನೇನು ತಿಳ್ಕೊಂಡ, ಮರ ಬಂದು ಸಾಕ್ಷಿ ಹೇಳೋದು ಉಂಟು, ನಾನು ಇವನಿಗೆ ಕೊಡೋದು ಉಂಟು. ಹೆಂಗೂ ನಂದೇ ಆಯಿತು ಅಂತ ಅವ್ನು ತಿಳ್ಕೊಂಡು ಯಜಮಾನ್ರಿಗೆಲ್ಲ ಹೇಳ್ದ, ಅವ್ನು ಮರ ಕರ್ಕೊಂಡು ಸಾಕ್ಷಿ ಹೇಳ್ತಿ, ಕೊಡೋದು ಬಿಡ್ರಿ ಹಂಗ್ರೆ. ನೋಡಿ, ಬಡವನಿಗೆ ನಂಬಿಕೆ, ಸತ್ಯ ಯಾವತ್ತೂ ಸಾಯಲ್ಲ. ಇವ್ ನಂಬಿಕೆ ಏನಾಯಿತು? ನಾನು ಹೋಗ್ತೀನಿ, ಕರ್ಕೊಬತ್ತೀನಿ, ಆ ಮರನೇ ಕರ್ಕೊಬತ್ತೀನಿ, ನಿನ್ನ ಎದುರಿಗೆ ಹೇಳ್ತೇ ಅದಕ್ಕೆ ಕೇಳು. ಪಂಚಾಯತ್ ಹತ್ರ ಎಲ್ಲ ಕಾಯ್ತಾವ್ರೆ, ಆ ಜಗ್ಲಿಕ್ಕೆ ಕೂತ್ಕೊಂಡು ಮರ ಕರ್ಕೊಬತ್ತೀನಿ ಅಂತ ಹೋದ. ಎಲ್ಲಿ ಆ ಗೌಡ ಕುಂತಿದ್ನಲ್ಲ ಅಲ್ಲಿ ಆ ಮರ, ಒಂದು ಅರ್ಧ ಕಿಲೋಮೀಟ್ರು. ಏನು ಬಡ ಬಡವನು ಓಡ್ತಾವನೆ, ಓಡ್ದ. ಇಲ್ಲಿ ಪಂಚಾಯತ್ ಹತ್ರ ಎಲ್ಲ ಕುಂತ್ಕೊಂಡ್ರು. ಏನೇ ಅವ್ನು ಓದೋನು ಬರಲೇ ಇಲ್ವಲ್ಲಯ್ಯ, ಎಷ್ಟು ಹೊತ್ತಿಗೆ ಬರ್ತಾನೆ?
ಯಾವನೆಲ್ಲ ಬತ್ತಾನ ಬಡಿ ಸ್ವಾಮಿ, ಮತ್ತೆ ನಾವೆಲ್ಲ ತಿಂದಿಲ್ಲ ಬಂದು ನಾ ನ್ಯಾಯ ಮಾಡೋಕ್ಕೆ ಅಂತ ಕುಂತ್ಕೊಳ್ಳಿ. ನೀನು ನ್ಯಾಯನ ನಾವು ಹೋಗಬೇಕು. ಇಲ್ಲ ಸ್ವಾಮಿ ಅವನೆಲ್ಲ ಬತ್ತಾನ ಬಿಡಿ. ಏನು ಹೆಂಗಂತೀಯ? ಹೌದು, ಆ ಮರ ಇನ್ನೂ ದೂರ ಅದೇ ಅಂದ. ಇಂಥ ಬುದ್ಧಿವಂತರು ಪಕ್ಕದಲ್ಲಿದ್ದಲ್ಲ. ಯಾವ ಮರ ಅಲ್ಲಿ ಪಕ್ಕದಲ್ಲಿದ್ದಾರಂದ್ರು, ಏಯ್ ಅವ್ನು ದುಡ್ಡು ಕೊಟ್ಟು ಮರ ಅಲ್ವೇನೋ? ಹ್ಞೂ ಅಂದ. ಅವಾಗ ನೋಡಿ ಸಿಕ್ತಾಕಲ್ಲ. ಆಗ ಅವನ್ನ ಬಡವನ್ನ ಕರೆಸಿ ಇವನ ಮನೇಲಿ ಅಕ್ಕಿ ದುಡ್ಡು ಕಾಸೆಲ್ಲ ಕೊಡಿಸಿ